ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗಿನ ತಿಂಡಿಗೆ ವೆಜ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೆ. ಸೊ ಅದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹೆಲ್ತಿ ಫುಡ್ಡು ಆ್ಯಂಡ್ ಟೇಸ್ಟಿ ಫುಡ್ಡು. ಬನ್ನಿ ರೆಸಿಪಿ ನೋಡ್ಕೊಂಬರೋಣ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬೀನ್ಸ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ನೆಕ್ಸ್ಟು ಎಲೆಕೋಸನ್ನ ಈ ಥರ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಒಂದೇ ಒಂದು ಕ್ಯಾಪ್ಸಿಕಮ್, ಸೊ ಅದನ್ನು ಈ ರೀತಿ ಹಚ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಒಂದು 5 ಎಸಳು ತೊಗೊಂಡು ಈ ಥರ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಆಮೇಲೆ 2 ಈರುಳ್ಳಿನ ಸ್ಲೈಸಾಗಿ ಹಚ್ಕೊಂಡಿದ್ದೀನಿ. ಒಂದು 8 ಮೆಣಸಿನ್ಕಾಯಿನ ಈ ಥರ ಹಚ್ಕೊಂಡಿದ್ದೀನಿ. ನೆಕ್ಸ್ಟು ಕೊರಿಯಾಂಡರ್ ಲೀಫ್ ಅಂದರೆ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಸೋಯಾ ಸಾಸು ಒಂದು ಟೇಬಲ್ ಸ್ಪೂನ್ ಇದ್ದೀನಿ. ಸೊ ನೆಕ್ಸ್ಟು ಟೊಮೆಟೊ ಸಾಸು ಒಂದು 3 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಸೊ ಇವಾಗ ಫ್ರೈಡ್ ರೈಸ್ ಮಸಾಲ ಅಂತ ಇದು ಸಿಗುತ್ತೆ, ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಕೂಡ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಸೊ ಇದೊಂದು ಪ್ಯಾಕೆಟು. ನೆಕ್ಸ್ಟು ರೈಸ್ ಸಪ್ರೇಟಾಗಿ ನಾವು ಮಾಡ್ಕೊಂಡಿರ್ತೀವಲ್ಲ, ಅದೇನು ರೈಸು ಅದನ್ನು ತೆಗೆದು, ನಾವು ಕುಕ್ಕರಲ್ಲಿ ಮಾಡ್ಕೊಂಡಿದ್ರೆ ತೆಗೆದು ಆರಕ್ಕೆ ಇಕ್ಕಿರಿ. ಪಾತ್ರೆಯಲ್ಲಿ ಮಾಡೋಕ್ಕಿದ್ರೆ ಸೊ ಅದ್ರ ಹಂಗೆ ಇರುತ್ತೆ. ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿಯಲ್ಲಿ ಒಂದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದಿಷ್ಟು ಟೇಬಲ್ ಸ್ಪೂನ್ ಅಂತ ಹಾಕಲ್ಲ, ಯಾಕಂದರೆ ವೆಜಿಟೇಬಲ್ಸ್ ಎಲ್ಲನೂ ಎಣ್ಣೆಯಲ್ಲೇ ಬೇಯಬೇಕು. ಸೊ ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಎಣ್ಣೆನ ಒಂದು ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡಿ. ಎಣ್ಣೆ ಕಾದಿದೆ. ಸೊ ನೆಕ್ಸ್ಟ್ ಇದಕ್ಕೆ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಬೆಳ್ಳುಳ್ಳಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ. ಒಂದು ಸ್ವಲ್ಪ ಕೆಂಪಗೆ ಆಗ್ತಾ ಇದ್ದಂಗೆ ಅದಕ್ಕೇ ಈರುಳ್ಳಿ ಹಾಕ್ಕೊಳ್ಳಿ, ನಾವೇನು ಕಟ್ ಮಾಡ್ಕೊಂಡಿದ್ದೀವಿ. ಸೊ ಈರುಳ್ಳಿನ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡಬೇಕು, ಅದು ಕೆಂಪಗಾಗೋ ತನಕ. ಸೊ ಈ ಥರ ಕೆಂಪಗಾಗೋ ತನಕ ಈರುಳ್ಳಿ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡಿ. ಸೊ ನೆಕ್ಸ್ಟ್ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ, ನಾವು ಹಚ್ಕೊಂಡಿರೋ ಮೆಣಸಿನ್ಕಾಯಿ. ಸೊ ಮೆಣಸಿನ್ಕಾಯಿ ಈ ಥರ ಉದ್ದಕ್ಕೆ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಯಾಕಂತಂದರೆ ನಾವು ಬೀನ್ಸ್ ಹಾಕೋದ್ರಿಂದ ಮೆಣಸಿನ್ಕಾಯಿನೂ ರೌಂಡಾಗಿ ಬೀನ್ಸ್ನೂ ರೌಂಡಾಗಿ ಹಾಕಿದ್ರೆ ಇದು ಮಕ್ಕಳಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದರೆ ಅವ್ರಿಗೇನಾದ್ರು ಮೆಣಸಿನ್ಕಾಯಿ ಸಿಕ್ತು ಬಾಯಲ್ಲಿ ಅಂತಂದರೆ ಸೊ ಅವರು ತಿನ್ನೋದನ್ನು ಸ್ಕಿಪ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಈ ಥರ ಉದ್ದಕ್ಕೇ ಹಚ್ಕೊಳ್ಳೋಣ ಮೆಣಸಿನ್ಕಾಯಿನ. ಸೊ ನೆಕ್ಸ್ಟು ನಾವೇನೇನು ವೆಜಿಟೇಬಲ್ಸ್ನ ತೊಗೊಂಡಿದ್ದೀವಿ ಸೊ ಅದನ್ನೆಲ್ಲ ಹಾಕಿಬಿಟ್ಟು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಈ ಥರ ಆಯಿಲಲ್ಲೇ ಚೆನ್ನಾಗಿ ಬೇಯಿಸ್ಬೇಕಾದ್ರೆ ಇದು ಆಯಿಲಲ್ಲೇ ಬೇಯಬೇಕು, ಆವಾಗ ತರಕಾರಿ ಕೂಡ ಸ್ವಲ್ಪ ಕ್ರಿಪ್ಸಿಯಾಗಿ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ನಾನು ಅನ್ನಕ್ಕೆ ಒಂಚೂರು ಹಾಕಿದ್ದೆ. ಈಗ ತರಕಾರಿಗೆ ಎಷ್ಟು ಬೇಯಕ್ಕೆ ಬೇಕೋ ಅಷ್ಟು ಮಾತ್ರ. ನನಗೆ ತರಕಾರಿ ಬೇಯಕ್ಕೆ ಒಂದು 1 ಟೇಬಲ್ ಸ್ಪೂನು ಒಂದು ಹಾಫ್ ಹಾಕಿದ್ದೀನಿ. ಸೊ ನೀವು ಅನ್ನಕ್ಕೆ ಏನಾದರೂ ಹಾಕಿಲ್ಲ ಅಂತಂದರೆ ಇನ್ನೊಂದು ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಿ ಆಯಿಲಲ್ಲಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡಿ. ಒಂದು ಸ್ವಲ್ಪ ಸಿಮ್ಮಲ್ಲಿ ಫ್ಲೋ. ಇವಾಗ ಇದು ಚೆನ್ನಾಗಿ ಬೆಂದಿರುತ್ತೆ. ಸೊ ಸ್ಮೆಲ್ಲು ಘಮ ಘಮ ಅಂತ ಇದೆ. ಸೊ ಇವಾಗ ನಾವು ತೊಗೊಂಡಿರೋ ಮಸಾಲ ಪ್ಯಾಕೆಟ್ ಅಂದರೆ ಇದು ಫ್ರೈಡ್ ರೈಸ್ ಮಸಾಲಾನ ಒಂದು ಪ್ಯಾಕೆಟ್ ಫುಲ್ಲು ಹಾಕ್ತಾಯಿದ್ದೀನಿ. ಸೊ ಇದರಿಂದ ಸುಮಾರು ಒಂದು 4ರಿಂದ 5 ಜನ ತಿನ್ಬೋದು ಈ ಪ್ಯಾಕೆಟಲ್ಲಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಕ್ಸ್ ಆಗಿ ಆಯಿಲೆಲ್ಲ ಚೆನ್ನಾಗಿ ಸೈಡಿಗೆ ಬಂದಿದೆ ನೋಡಿ. ನೆಕ್ಸ್ಟು ನಾನು ತೊಗೊಂಡಿರೋ 1 ಟೇಬಲ್ ಸ್ಪೂನ್ ಸೋಯಾ ಸಾಸನ್ನ ಹಾಕ್ತಾಯಿದ್ದೀನಿ. ಸೊ ಟೊಮೆಟೊ ಸಾಸ್ ಕೂಡ ಹಾಕ್ತಾಯಿದ್ದೀನಿ ಅದೇ ಜೊತೆ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಸೊ ನಾನು ಟೇಸ್ಟಿಗೋಸ್ಕರ, ಯಾಕಂದರೆ ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆ ಅಂದ್ಬಿಟ್ಟು ಅಂತ ನಾನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಇದು ಬೇಕಾದ್ರೆ ಜೊತೆ ನೀವು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೋಬೋದು, ಖಾರ ಇಷ್ಟಪಡೋರು ಜಾಸ್ತಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮೇಲಿಂದ ಕೆಳಗಡೆ. ಸೊ ನೆಕ್ಸ್ಟು ಕೊರಿಯಾಂಡರ್ ಲೀಫು ಅದನ್ನು ಫೈನಲಾಗಿ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಇದನ್ನು ಚೆನ್ನಾಗಿ ಉದುರಿಸ್ಬಿಟ್ಟು ಒಂದು ಸ್ವಲ್ಪ ಸೈಡಿಗೆ ಇಟ್ಕೊಳ್ಳಿ. ಯಾಕಂದರೆ ಅನ್ನ ಮಿಕ್ಸ್ ಮಾಡಬೇಕಾದ್ರೂ ಕೂಡ ನಾವು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇದನ್ನು ನಾನು ಮಸಾಲೆ ಒಂದು ಸ್ವಲ್ಪ ಸೈಡಿಗೆ ಎತ್ತಿಕ್ಕಿದ್ದೆ. ಸೊ ಮಿಕ್ಕಿದ್ದು ಅನ್ನದ ಜೊತೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಕೊರಿಯಾಂಡರ್ ಲೀಫ್ ಮಿಕ್ಸ್ ಇಟ್ಟಿದ್ದೆ, ಅದನ್ನು ಕೂಡ ಅನ್ನದ ಜೊತೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಗ್ರೀನಿಶ್ ಆಗಿ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೆ ತುಂಬಾ ಇಷ್ಟ ಇದು. ನೋಡೋಣ ಏನಂತಾಳೆ ನೋಡಿ.
ಹೆಂಗೈತೆ ಲವ್ ಇಟಾ ಏನು